ಅಮ್ಮ ಅಮ್ಮ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಇಲ್ಲಿ ನೋಡಿಲಿ ಕಣ್ಬಿಡು. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಐ ಲವ್ ಯು. ಏನೋ ಏನಾದರೂ ಮಾತಾಡು. ಯಾರ್ದು ಫಸ್ಟ್ ವಿಶ್? ಶ್ರೀಗೌಡದು ಫಸ್ಟ್ ವಿಶ್. ಓಕೆ, ನಾಳೆ ಸಿಗೋಣ. ನಿದ್ದೆ ಬರ್ತಿದೆ, ಸೊ ಬೈ ಬಾಯ್, ಸಿ ಯು ಟುಮಾರೋ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮದರ್ಸ್ ಡೇ ದಿನದ ಲಾಗು ಇದಾಗಿರುತ್ತೆ. 2 ಡೇಸಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಮದರ್ಸ್ ಡೇ ದಿನದ ಲಾಗು ಹೇಗಿತ್ತು ಏನು ಅನ್ನೋದು, ಮತ್ತು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲೆಲ್ಲ ಹೋಗಿದ್ವಿ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದು ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಇವತ್ತಿನ ಮದರ್ಸ್ ಡೇ ದಿನದ ಲಾಗು ತುಂಬ ಒಂಥರ ಸ್ಪೆಷಲ್ ಆಗೇ ಇತ್ತು ಅಂತ ಹೇಳ್ತೀನಿ. ಬನ್ನಿ ಶುರು ಮಾಡೋಣ ವಿಡಿಯೋನ. ಮಗಳು ಆಲ್ರೆಡಿ ನನಗೆ ನೈಟೇ ವಿಶ್ ಮಾಡಿದ್ಲು, ಮಿಡ್ ನೈಟಲ್ಲೇ. ಅವಳು 12:30ವರೆಗೂ ಎದ್ದಿರ್ತಾಳೆ, ಹಾಗೆ ವಿಶ್ ಮಾಡಿದ್ಲು. ಈಗ ಲಿಯೋಗೂ ಕೂಡ ವಿಶ್ ಮಾಡಿದ್ಲು, ನೋಡಿದ್ರಿ ಅಂತೀವ ಆಲ್ರೆಡಿ. ಇವತ್ತು ನಾವು ಹೋಗ್ತಾಯಿದ್ದೀವಿ ಒರಾಯನ್ ಮಾಲ್ಗೆ. ನಾಳೆ ತುಂಬ ದಿನಗಳಿಂದ ಕೇಳ್ತಾ ಇದ್ಲು ಮಗಳು, ಒರಾಯನ್ ಮಾಲ್ಗೆ ಕರ್ಕೊಂಡೋಗಿ ಮಮ್ಮಿ ಅಂತ. ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಅದೊಂದು ಮಾಲ್ ತೋರಿಸ್ಬೇಕು, ಮಗಳಿಗೂ ತುಂಬ ಆಸೆ ಪಟ್ಟಿದ್ದಾಳೆ ಅಂತ. ಅದೇ ಥರ ಇವತ್ತು ಕೂಡ ಹೋಗ್ಬಿಟ್ಟು ಬರೋಣ, ಏನು ವೀಕೆಂಡ್ ಅಲ್ವಾ, ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಮಗ ಬರ್ತಾ ಇಲ್ಲ, ಅವನಿಗೇನೋ ಸ್ವಲ್ಪ ಪ್ರಾಜೆಕ್ಟ್ ಬರೀಬೇಕು, ನಾನು ಬರಲ್ಲ ಅಂತ ಅಂದ. ಸರಿ ಅಂದ್ಬಿಟ್ಟು ನಾವು 4 ಜನ ಹೋಗ್ತಾಯಿದ್ದೀವಿ. ತಿಂಡಿ ನೆನೆ ಚಿಕನ್ ಸಾಂಬಾರೆಲ್ಲ ಮಾಡಿದ್ನಲ್ಲ, ಅದೇ ಸಾಂಬಾರಿತ್ತು, ರೈಸ್ ಮಾಡಿದ್ದೆ. ಆಚೆ ಹೋಗ್ತಿದ್ದೀವಲ್ಲ, ಆಚೆ ತಿನ್ನೋ ಪ್ಲ್ಯಾನ್ ಇತ್ತು, ಅದರಿಂದ ಎಲ್ಲರೂ ಕೂಡ ಹಾಗೆ ಅಂದವೇ ಬರ್ತಾ ತಿಂಡಿ ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ಒರಾಯನ್ ಮಾಲ್ಗೆ ಹೋಗೋಕ್ಕೂ ಮೊದಲು ಫಸ್ಟು ಇಸ್ಕಾನ್ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ. ಹೋಗೇ ಇಲ್ಲ, ಮಕ್ಕಳಿಗಂತೂ ತೋರಿಸೇ ಇಲ್ಲ. ಹೋಗೋಣ ಅಂತ ಬಂದ್ವಿ, ಆದರೆ ಇಸ್ಕಾನ್ ಟೆಂಪಲ್ಗೆ ಹೋಗೋಕ್ಕೆ ಆಗಲಿಲ್ಲ. ವೀಕೆಂಡು ಮದರ್ಸ್ ಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು, ಕ್ಯೂ ಇತ್ತು. ಪಾರ್ಕಿಂಗ್ ಕೂಡ ಸ್ವಲ್ಪ ದೂರ ಹೋಗಬೇಕಿತ್ತು. ಅದರಿಂದ ಹಸ್ಬೆಂಡು ಬೇಡ, ಇವಾಗ ಒರಾಯನ್ ಮಾಲ್ಗೆ ಹೋಗ್ಬಿಟ್ಟು ನೋಡೋಣ, ನೆಕ್ಸ್ಟ್ ಯಾವಾಗನ ಬಂದು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒರಾಯನ್ ಮಾಲ್ಗೆ ಹೋಗೋಣ ಅಂತ ಬಂದು. ಬನ್ನಿ ಇವಾಗ ಹೋಗೋಣ, ನೋಡೋಣ ನಾವು ಕೂಡ. ಏನು ಈಗ ರೀಸೆಂಟಾಗಿ ನಾವು ಲೂಲು ಮಾಲ್ ಕೂಡ ಹೋಗಿದ್ವಿ. ಲೂಲು ಮಾಲ್ ನೋಡಿದ ಮೇಲೆ ಇದ್ಯಾಕೆ ನಮ್ಗೆ ಅಷ್ಟು ಇಷ್ಟ ಅಂತ ಏನೂ ಆಗಲಿಲ್ಲ. ಲೂಲು ಮಾಲ್ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ನಾವು ಫೋರಮ್ ಮಾಲ್ಗೆ ಹೋಗ್ತಾ ಇರ್ತೀವಲ್ಲ, ಫೋರಮ್ ಮಾಲ್ ಥರನೇ ಇದೆ, ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ನಮಗೇನೋ ಅಷ್ಟು ಇಷ್ಟ ಆಗಲಿಲ್ಲ ಒರಾಯನ್ ಮಾಲು. ಆದರೂ ಹೋಗಿದ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಗೇಮ್ಗಳೆಲ್ಲ ಆಡಿದ್ರು ಮಕ್ಳಿಗೂ ಕೂಡ, ನಾವು ಕೂಡ ಆಡಿದ್ವಿ. ನೀನು ಮಗ ಬಂದಿರಲಿಲ್ಲ ಅಲ್ವಾ, ಅವನೇ ತಾನೇ ಜಾಸ್ತಿ ಗೇಮ್ ಇಷ್ಟಪಡೋದು, ಇವ್ರು ಯಾರು ಅಷ್ಟು ಗೇಮ್ ಇಷ್ಟಪಡಲ್ಲ. ಮಗಳು ಅದೇನೋ ಆಡ್ತೀನಿ ಅಂತ ಅಂದ್ಲು, ಸರಿ ಅಂದ್ಬಿಟ್ಟು ಕಟ್ಬಿಟ್ವಿ, ಕಾರ್ಡೆಲ್ಲ ಮಾಡಿಸಿದ್ವಿ. ಆಮೇಲೆ ಅದು ಅವಳು ಒಬ್ಬಳೇ ಆಡಬೇಕು ಅಂದ್ಬಿಟ್ಟು, ಇವ್ರೇನೋ ಹೋಗಿದ್ರೆ ಆಡಿರೋಳು, ಇವ್ರು ಯಾರು ಹೋಗಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಕೂಡ ಎಲ್ಲರೂ ಗೇಮ್ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಬನ್ನಿ ಏನೆಲ್ಲ ಆಡಿದ್ವಿ ಅನ್ನೋದು ಸ್ವಲ್ಪ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ.
ನೋಡಿದ್ರಲ್ಲ, ಮಗಳು ನಿಶಾ ಒಂದು ಗೇಮು ಮತ್ತು ಖುಷಿನೇ ಒಂದು ಗೇಮ್ ಆಡಿದ್ರು. ಆದರೆ ಈ ಗೇಮ್ಗಳು ಇಲ್ಲಿ ಒಂದೇ ಹತ್ರ ಇಲ್ಲ, ಒಂದೊಂದು ಹತ್ರ ಇಟ್ಟಿದ್ದಾರೆ. ಅಲ್ಲಿ ದೂರ ದೂರ ಹೋಗಬೇಕು. ಇವಾಗ ನೆಕ್ಸ್ಟು ಮಗಳು ಇನ್ನೊಂದು ಗೇಮ್ ಮಾಡ್ತಾಯಿದ್ದಾಳೆ, ಬನ್ನಿ ನೋಡಿ. ಮಗಳು ಫೇವ್ರೆಟ್ ಕಲರು ಪಿಂಕ್ ಕಲರು. ನಾನು ಪಿಂಕ್ ಕಲರಲ್ಲೇ ಕೂತ್ಕೋತೀನಿ ಅಂತ ಹೋಗಿ ಕೂತಿದ್ಲು. ಮಗ ಒಬ್ಬ ಬರಲಿಲ್ಲ, ಅದೊಂದು ಬೇಜಾರಾಯ್ತಾಯಿತ್ತು. ಆದರೆ ಅವ್ನು ಪ್ರಾಜೆಕ್ಟ್ ಇರೋದ್ರಿಂದ ಬರೀಲೇಬೇಕು, ನಾಳೆ ಸಬ್ಮಿಟ್ ಮಾಡಬೇಕು ಅಂದ್ಬಿಟ್ಟು ಬರದೇ ಹೋದ. ಅವ್ನು ಬಂದಿರೋ ಅವನು ಕೂಡ ಎಂಜಾಯ್ ಮಾಡ್ತಿದ್ದ. ರಜದಲ್ಲಿ, ಇವಾಗ ಬೇಸಿಗೆ ರಜದಲ್ಲಿ ಇಲ್ಲೆಲ್ಲ ಹೋಗಬೇಕು ಅನ್ನೋ ಪ್ಲ್ಯಾನ್ ಕೂಡ ಇತ್ತು. ಹೋಗೋಕ್ಕಾಗಲಿಲ್ಲ. ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ವಿಡಿಯೋಸ್ ಎಲ್ಲ ನಮ್ಮದು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸ್ವಲ್ಪ ಊರಲ್ಲಿ ಕೆಲಸ ಎಲ್ಲ ಮಾಡ್ಸೋಕ್ಕೆ ಹೋಗಿದ್ದರಿಂದ ಆ ಕೆಲಸದಲ್ಲಿ ಬ್ಯುಸಿ ಆದ್ವಿ. ನೋಡೋಣ ಮುಂದಿನ ದಿನಗಳಲ್ಲಿ ಟೈಮ್ ಬರುತ್ತೆ, ಹೋದರೆ ನಾನು ಕೂಡ ಶೇರ್ ಮಾಡ್ಕೋತಾ ಇರ್ತೀನಲ್ವ. ಅದರಿಂದ ಈ ವರ್ಷ ಎಲ್ಲೂ ಹೋಗೋಕ್ಕಾಗಲಿಲ್ವಲ್ಲ. ಇದು ಅವಳು ಅದನ್ನೇ ಕೇಳ್ತಾಯಿದ್ಲು, ಟ್ರಿಪ್ಪೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರಿ, ಅದನ್ನೂ ಮಾಡಲಿಲ್ಲ. ಈಗ ಒರಾಯನ್ ಮಾಲ್ಗಾದರೂ ಕರ್ಕೊಂಡೋಗಿ ಮಮ್ಮಿ ಅಂತ ಕೇಳಿ ಒಂದು ಓದ್ವಿಕೆ ಬರಬೇಕಾಯ್ತು. ಓದ್ವಿಕೆ ಹಸ್ಬೆಂಡ್ ಊರಿಗೆ ಹೋದ್ರು ಅಂದ್ಬಿಟ್ಟು ಬರೋಕ್ಕಾಗಿರಲಿಲ್ಲ. ಇವಾಗ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಗೇಮ್ ಆಡ್ತಾ ಇದ್ದಾರೆ. ನನಗೆ ಅನಿಸಿದ ಪ್ರಕಾರ ಒರಾಯನ್ ಮಾಲು ತುಂಬ ಕಾಸ್ಟ್ಲಿ ಮತ್ತು ಏನು ಅಷ್ಟು ಖುಷಿನೂ ಆಗಲಿಲ್ಲ. ಸುಮ್ಮನೆ ಲಾಸ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತೈತೆ. ಇವಾಗ ಏನಿಗೆಲ್ಲ ಗೇಮ್ ಆಡಿದ್ರಲ್ಲ, ಅದಕ್ಕೆ ಎಷ್ಟು ಕಟ್ಟಿದ್ದಾರೆ ಅಂದರೆ ಬೇಜಾರಾಯಿತು ನನಗೆ. ಅಲ್ಲೇನು ಹೇಳಿಲ್ಲ ಇಷ್ಟು ಅಮೌಂಟ್ ಆಯಿತು ಅಂತ. ಅವರು ಮನೆಗೆ ಬಂದಮೇಲೆ ಹೇಳಿದ್ರು ಇಷ್ಟ ಆಯಿತು ಅಂತ. ಏನೊಂದು 2-3 ಅವರ್ಗೆಲ್ಲ ಇಷ್ಟಿಷ್ಟೆಲ್ಲ ನಾವು ಖರ್ಚು ಮಾಡಿದ್ರೆ ಅಂತ ಬೇಜಾರಾಯಿತು ನನಗೆ. ಅಷ್ಟೊಂದು ಬೇಕಿರಲಿಲ್ಲ ಅಂತ. ನಾನು ಒಂದು ಸತಿ ಫೋರಮ್ಮಲ್ಲಿಗೂ ಕೂಡ ಹೋಗಿದ್ವಿ. ಊರಿಂದ ಬಂದಿದ್ದ ತಕ್ಷಣ ಮಗಳದ್ದು ಫೋಟೋಶೂಟ್ ಇದೆ ಅಂದ್ಬಿಟ್ಟು ಹೋದ್ವಲ್ಲ, ಅಲ್ಲಿ ಬರೀ 2,000 ರೂಪಾಯಿ ಕಟ್ಟಿದ್ದು ನಾವು ಅಷ್ಟೇ. ಎಷ್ಟು ಸುಮಾರು ಗೇಮ್ ಆಡಿದ್ರು, ಅದೊಂಥರ ಖುಷಿ ಕೊಡ್ತು. ಆದರೆ ಇಲ್ಲಿ ಒಂದು ಖುಷಿನೂ ಇಲ್ಲ, ಏನಿಲ್ಲ. ಸುಮ್ಮನೆ ಜಾಸ್ತಿ ಗೇಮ್ಗೆ ಜಾಸ್ತಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬೇಜಾರು ಕೂಡ ಆಯಿತು ನನಗೆ. ಇಸ್ಕೋ ಅಲ್ಲಿ ಮಮ್ಮಿ ಹತ್ರ. ಗೇಮೆಲ್ಲ ಹಾಡಾಯಿತು. ನೆಕ್ಸ್ಟು ನಾವು ಏನಾದರೂ ತಿನ್ನೋಣ ಅಂತ ಬಂದ್ವಿ. ತಿಂದಿದ್ದು ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ఇంకా ನಿಜವಾಗ್ಲೂ ಕೂಡ ಒರಾಯನ್ ಮಾಲ್ ನಮಗೂ ಒಂಚೂರು ಕೂಡ ಇಷ್ಟ ಆಗಲಿಲ್ಲ. ಮಗಳು ಕೇಳಿದ್ದಾಳೆ ಅಂದ್ಬಿಟ್ಟು ಬಂದಿದ್ದು, ಇನ್ನೇನು ಬಂದಿದ್ದೀವಲ್ಲ ಅಂದ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ನನಗೆ ಹೇಳೋ ಪ್ರಕಾರ, ನನಗೆ ಅನಿಸಿದ ಪ್ರಕಾರ ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಒಂದು ಊಟದ್ದು ಇದಾಗಿರಲಿ, ಗೇಮ್ ಆಗಿರಲಿ, ಏನೂ ಅಷ್ಟು ಇಷ್ಟನೇ ಆಗಲಿಲ್ಲ. ಜನಗಳು ಬರ್ಬೋದೇನೋ ಗೊತ್ತಿಲ್ಲ, ತುಂಬ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಫೈನಲಿ ನಾವು ಕೂಡ ಹೋಗಿದ್ದಿಗೆ ಎಂಜಾಯ್ ಮಾಡಲೇಬೇಕು. ಎಂಜಾಯ್ ಮಾಡಿಕೊಂಡು ಬಂದ್ವಿ ಮನೆಗೆ. ನಾವು ಕೂಡ ಹೊರಟ್ವಿ ಅಲ್ಲಿಂದ.
ಹಸ್ಬೆಂಡು ಕೂಡ ಅದನ್ನೇ ಹೇಳ್ತಾಯಿದ್ರು ಇಲ್ಲಿ ಚೆನ್ನಾಗಿರಲಿಲ್ಲ, ನನಗಂತೂ ಇಷ್ಟ ಆಗಲ್ಲ ಒರಯನ್ ಮಾಲ್ ಅಂತ. ಅದರಿಂದ ನಿಶಾ ಹೇಳ್ತಾಯಿದ್ಲು ಇಲ್ಲಿ ಶಾಪಿಂಗ್ ಮಾಡಬೇಕು ಅವಾಗ ಚೆನ್ನಾಗಿರುತ್ತೆ ಅಂತ. ನೀನು ಬರೀ ಚಿಪ್ಪಿ ಚಿಪ್ಪಿ ಅನ್ನು ನಾನು ಚಪ ಚಪ ಆ ಥರ ಹೇಳೋಣ. ಹೇಳಕ್ಕ ಅಕ್ಕ ಸ್ಟ್ರೈಟ್ ಚಿಪ್ಪಿ ಚಿಪ್ಪಿ ಹೆಸರು ಕೇಳಿದ್ದು ವೇಸ್ಟ್ ಇದು ಇಟ್ಸ್ ಚೆನ್ನಾಗಿಲ್ಲ ಇದು ಮಾಲ್. ಚೆನ್ನಾಗೈತೆ, ನೀವು ನೋಡಿಲ್ಲ ಅಷ್ಟೇ. ನಂಗೆ ಇವಳಿಗಿಂತ ಓರಿಯನ್ನ ಇಷ್ಟ. ಖುಷಿ ಹೆಸರು ಚಪ 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 ಡುಮಾ ಇರು ಚಿಪ್ಪಿ ಚಿಪ್ಪಿ ಚುಪ ಚಪ 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 ಓಕೆನಾ ಇರು ಚಿಪ್ಪಿ ಚಿಪ್ಪಿ ಚಪ ಚಪ ದುಬಿ ದುಬಿ ದಬ ದಬ ಮಾಗಿ ಕೊಮ್ಮಿ ದುಬಿ 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 ಬೂಮ್ ಬೂಮ್ ನೀನು ಹೇಳು ಬೂಮ್ 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 ನಾನು ಹೇಳಿದ್ಮೇಲೆ ಬೂಮ್ 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 ಗೊತ್ತಾಯ್ತಾ? ಹೇಳ್ದಲ್ಲ ಯಾವುದೋ ಬೂಮ್ ಬೂಮ್ ಮಾಡಿಸ್ಬಿಟ್ಟು ಎಲ್ಲರೂ ನಗಿತಾರೆ. ಚಿಪ್ಪಿ ಚಿಪ್ಪಿ ಚಪ ಚಪ ದುಬಿ 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 ದಬ 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 ಮಾಗಿ ಕೊಮ್ಮಿ ಮಗಿ ಕೋಮಿ ದುಬಿ 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 ಬೂಮ್ ಬೂಮ್ ಆಗಿದೆ. ಬೂಮ್ ಬೂಮ್ ಒಳಗಿಂದ ಹಿಂಗೆ ನೋ ನೋ ನೋ. ಹೌದು. ಚಿಪ್ಪಿ ಚಿಪ್ಪಿ ಚಪ ಚಪ ದುಬಿ ದುಬಿ ದಬ ದಬ ಮಾಗಿ ಕೊಮ್ಮಿ ದುಬಿ 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 ಬೂಮ್ 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 ಚಿಪ್ಪಿ ಚಿಪ್ಪಿ ಚಪ ಚಪ ದುಬಿ ದುಬಿ ದಬ ದಬ ಮಾಗಿ ಕೊಮ್ಮಿ ಚಪ ಚಪ ದುಬಿ 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 ಬೂಮ್ 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 ಚಿಪ್ಪಿ ಚಿಪ್ಪಿ ಅಯ್ಯೋ ಬಿಡಮ್ ಪ್ಲೀಸ್ ನೀನು ಕಲಿಬೇಕು. ಹೆಚ್ಚನ ಪರಮಾತ್ಮನು ಬ್ಲೂಟೂತ್ ಆಫ್ ಮಾಡ್ರಿ ಯಾರದು ಮಿನಿಮೆ. ಇಲ್ಲಿ ಮಗಳು ಬಂದು ಕೋಪಿಸ್ಕೊಂಡಿದ್ಲು, ಅವಳು ಹೇಳ್ಕೊಡ್ತಿರ್ಲಲ್ಲ ಅದನ್ನು ನಾನು ಹೇಳಲ್ಲ ಹೋಗಮ್ಮ ಅಂತ ಅಂದೆ, ಅದರಿಂದ ಕೋಪಿಸ್ಕೊಂಬಲ್ಗಿದ್ಲು. ಹಸ್ಬೆಂಡ್ ರೇಗಿಸ್ತಾಯಿದ್ರು. ಫೈನಲಿ ಒರಾಯನ್ ಮಾಲಿಂದ ಹೊರಟ್ವಿ. ಮಳೆ ಕೂಡ ಬರೋ ಥರ ಆಗಿತ್ತು, ಫುಲ್ಲು ಮೋಡ ಆಗಿತ್ತು. ಮಗಳು ನಾಗೆ ರೇಗಿಸ್ತಾ ತಮಾಷೆ ಮಾಡ್ತಾ ನಮ್ಮ ಜರ್ನಿ ಶುರು ಆಯಿತು. ಬನ್ನಿ ನೆಕ್ಸ್ಟು ಏನೆಲ್ಲ ಆಯಿತು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಕೂಡ ಏನೆಲ್ಲ ಆಯಿತು ಅನ್ನೋದು ನೆಕ್ಸ್ಟ್ ಬರುತ್ತೆ. ಬಾ ನಾವು ಆ ಕಡೆ ಹೋಗೋಣ. ನೆಕ್ಸ್ಟು ಇಲ್ಲೊಂದು ಫುಡ್ ಸ್ಟ್ರೀಟ್ ಇದೆ, ಹೋಟೆಲ್ಲೇನೆ ಇದು, ತುಂಬ ಫೇಮಸ್ ಅಂತಲೇ ಹೇಳ್ತೀನಿ. ಈ ಏರಿಯಾ ಅಷ್ಟಾಗಿ ನನಗೆ ಯಾವುದು ಅಂತ ಗೊತ್ತಿಲ್ಲ. ಅಲ್ಲಿ ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ, ತಿನ್ನೋಣ ಅಂತ ಬಂದ್ವಿ. ಆದರೆ ಸ್ವಲ್ಪ ತಿಂದಿದ್ರಿಂದ ಹೊಟ್ಟೆ ಭಾರ ಅನ್ನಿಸ್ತಾಯಿತ್ತು, ಏನು ಬೇಡ ಅನ್ನಿಸ್ತಾಯಿತ್ತು. ಸರಿ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಏನೋ ಮಾಡ್ತಾಯಿದ್ರು, ತೊಗೊಂಡೋಗೋಣ ಅಂತ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ. ಖುಷಿ ಇದನ್ನೇ ಕೇಳೋದು. ನೀನು ಐಸ್ ಕ್ರೀಮಲ್ಲಿ ಬಿಟ್ಬಿಡು. ಮನೆಗೆ ಬಂದಮೇಲೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಕುತ್ಕೊಂಡು ತಿಂತಾ ಇದ್ದಾರೆ. ಅಷ್ಟು ಊಟ ಏನೋ ಇಷ್ಟ ಆಗಲಿಲ್ಲ, ಏನಾದ್ರು ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದು ಆಯಿಲ್ ಐಟಮ್ ಬೇರೆ ಅಲ್ವಾ, ಹೊಟ್ಟೆ ಭಾರ ಥರ ಅನ್ನಿಸ್ತಾಯಿತ್ತು. ಅದರಿಂದ ಮಿಲ್ಕ್ ಶೇಕ್, ಮ್ಯಾಂಗೋ ಮಿಲ್ಕ್ ಶೇಕು ಮಗುಂಗೂ ಕೂಡ ಹಾಗೆ ಕಟ್ಟಿಸ್ಕೊಂಡು ನಾವು ಕೂಡ ತೊಗೊಂಡು ಬಂದ್ವಿ ಮನೆಗೆ. ಇವಾಗ Happy Mother's Day to you. Happy Mother's Day to you. Happy Mother's Day. Happy Mother's Day. Happy Mother's Day to you. ಅಕ್ಕ ತಂದಿದ್ದು ನಾನಲ್ಲ. ಇಟ್ಕೊಳ್ಳಿ ಅಮ್ಮೋ ನಂದಿಡಿ ಬೇಡ. Happy Mother's Day to you. Happy Day to you. Happy Mother's Day. Happy Mother's Day. Happy Mother's Day to you. May God bless you. ಜಾಸ್ತಿ ಕೇಕು, ಚಾಕ್ಲೇಟ್ ಬಾ ಖುಷಿಗೌಡ. ಅವ್ರಿಗೆ ಎದ್ದಳಕ್ಕೆ ಆಗ್ತಿಲ್ಲ. ಇಲ್ಲ ಏನು ಅಕ್ಕ ಸೋ ಚಾಕ್ಲೇಟ್ ಅದ್ರ ಮೇಲೆ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು, ಸೋಮವಾರ ಬೆಳಗ್ಗೆ
ತಿಂಡಿ ಎಲ್ಲ ಆಯಿತು. ಇವಾಗ ನಾವು ಸ್ವಲ್ಪ ತುಮಕೂರಿಗೆ ಅರ್ಜೆಂಟಾಗಿ ಹೋಗಬೇಕಿತ್ತು, ಅದರಿಂದ ಹೊರಟಿದ್ದೀವಿ. ಈಗ ಟೈಮ್ ಆಗಿದೆ 11 ಬೇಗನೆ ಬಿಡಬೇಕಾಯಿತು, ಸ್ವಲ್ಪ ಲೇಟ್ ಆಯಿತು. ನೋಡೋಣ ಬನ್ನಿರಿ, ಹೊರಡೋಣ. ಏನಕ್ಕೆ ಏನು ಅನ್ನೋದು ನಾನು ಮುಂದೆ ಶೇರ್ ಮಾಡ್ಕೊತೀನಿ. ಇವಾಗ ಹೊರಟಿದ್ದೀವಿ ನಾವು ಕೂಡ. ಇದು ನಮ್ಮ ಏರಿಯಾದಲ್ಲಿರೋವಂಥ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋವಂಥ ಅಂಗಡಿ. ನಾನು ಕೂಡ ಬಟ್ಟೆ ಇದು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂದ್ಬಿಟ್ಟು ಕೊಡಬೇಕಿತ್ತು. ಇದು ಹೊಸ್ದಾಗಿ ಓಪನ್ ಮಾಡಿದರೆ, ನಾನು ಕೂಡ ಇದೇ ಫಸ್ಟ್ ಟೈಮ್ ನೋಡಿದ್ದು. ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ. ತುಮಕೂರಿಗೆ ಬಂದ್ವಿ. ತುಮಕೂರಲ್ಲಿ ಕೂಡ ಕೆಲಸ ಎಲ್ಲ ಆಯಿತು. ನಾನೇನು ಅಷ್ಟಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಸೀಕ್ರೆಟ್ ಮಾಡೋದೇ ಬೆಸ್ಟು ಅನ್ನಿಸ್ತು. ನಾವೆಷ್ಟು ಓಪನಾಗಿ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀವೋ ಅಷ್ಟು ನಮಗೆ ಯಾಕೋ ಸರಿ ಬರ್ತಾ ಇಲ್ಲ. ಆದ್ದರಿಂದ ನಾನು ಇದೇನು ವಿಡಿಯೋ ಮಾಡಲಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಬೆಳಗ್ಗೆಯಿಂದ ಕೂಡ ಏನು ತಿಂಡಿ ಮನೇಲಿ ಪುಳಿಯೋಗರೆನೇನೋ ಮಾಡಿದ್ದೆ, ತಿನ್ಕೊಂಡು ಬಂದಿದ್ದೆ ಅಷ್ಟೇ. ಊಟ ಕೂಡ ಮಾಡೋಕ್ಕಾಗಲಿಲ್ಲ, ಅಷ್ಟು ಬ್ಯುಸಿ ಆದೆ ಅಂತಲೇ ಹೇಳ್ತೀನಿ. ಹಾಗೆ ಅಂದವೇ ಅಲ್ಲೇ ಗೂಳೂರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಮಗಳು ಚಿಪ್ಸ್ ಎಲ್ಲ ಕೊಡಿಸ್ದೆ. ಹಾಗೆ ಒಂದು ಚಿಪ್ಸ್ ಅಲ್ಲೇ ಏನೋ ಬಿಟ್ಬಿಟ್ಟು ಬಂದಿದ್ದು, ಅದನ್ನು ಇವಾಗ ನೆನಪಿಸ್ಕೊಂಡು ನನಗೆ ಕೇಳ್ತಾ ಇದ್ಲು. ನಾನು ಅವಳನ್ನ ರೇಗ್ತಾ ಇದ್ದೆ, ಹೀಗೆ ಮಾಡೋದು ನೀನು ಅಂತ. ಅಮ್ಮೂರವರಲ್ಲಿ ಇರೋ ನಾನು ಬರ್ತೀನಿ ತಿರ್ಗಾ. ನಾನು ಯಾವಾಗ ಬರೋದು ಅಂದ್ರೆ ಬರ್ತೀನಿ, ಹಬ್ಬ ಮಾಡುವಾಗ. ಯಾವಾಗ ಮಾಡೋದು ಅಂದ್ರೆ ಇರು, ಆಟ ಆಡ್ಕೊಂಡು ಇರ್ತೀಯಾ? ಪ್ರಕಾಶ್, ಏನು ಮಾಡ್ತಾ ಇದೀಯ? ತುಮಕೂರೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ನಾವು ಅವ್ವ ಊರಿಗೆ ಹೋದ್ವಿ. ಏಕೆಂದರೆ ಮಾವಿನ ಹಣ್ಣು ಇದ್ವಂತೆ, ಮಾವಿನ ಹಣ್ಣು ತೊಗೊಂಡೋಗಿರು ಬನ್ನಿರಿ ಅಂತ ಹೇಳಿದರು. ಮತ್ತು ಹಾಗೆ ನಿಯರ್ ಹತ್ರ ಹೋಗಿದ್ದೀವಲ್ಲ, ಹಾಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋದ್ವಿ. ಮಾವಿನ ಹಣ್ಣೆಲ್ಲ ಇಸ್ಕೊಂಡು ಬಂದ್ವಿ. ಮಗಳು ಅಲ್ಲೇ ಸೇರಿಕೊಂಡ್ಲು. ಅಲ್ಲಿ ನಮ್ಮ ಅಣ್ಣನ ಮಕ್ಕಳೆಲ್ಲ ಬಂದಿದ್ದರಿಂದ ನಾನು ಇಲ್ಲೇ ಇರ್ತೀನಿ ಅಂದ್ಲು. ಫಸ್ಟ್ ಟೈಮು ಅವಳೇ ನಾನು ಇರ್ತೀನಿ ಅಂತ ಇದ್ದಿದ್ದು. ಸರಿ, ಅವಳೇ ಇರ್ತೀನಿ ಅಂದ್ಲಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಇವಾಗ ನಾವು ಮಾವಿನ ಹಣ್ಣೆಲ್ಲ ತೊಗೊಂಡು ಹೊರಟ್ವಿ. ಈ ವರ್ಷದ ಮಾವಿನ ಹಣ್ಣು ತುಂಬಾ ತಿಂದಿದ್ದೀವಿ. ವರ್ಷಗಿಂತ ಈ ವರ್ಷ ಜಾಸ್ತಿನೇ ಮಾವಿನ ಹಣ್ಣು ತಿಂದಿದ್ದೀವಿ ಅಂತಲೇ ಹೇಳ್ತೀನಿ. ಇದು 3ನೇ ಸತಿ ತೊಗೊಂಡು ಹೋಗ್ತಾ ಇರೋದು. ಏಕೆಂದರೆ ವರ್ಷ ಅಂದರೆ ಗಾಡೀಲಿ ಬರಬೇಕಿತ್ತು, 2 ವೀಲರಲ್ಲಿ ಎತ್ಕೊಂಡು ಹೋಗ್ಬೇಕಿತ್ತು, ಬೇಜಾರು ಅನಿಸೋದು ತೊಗೊಂಡೋದಕ್ಕೇ. ಈ ಸತಿ ಕಾರ್ ಇರೋದ್ರಿಂದ ಸುಮಾರು ಸತಿ ಊರಿಗೂ ಕೂಡ ಓಡಾಡ್ತಾ ಇರೋದ್ರಿಂದ ಹಾಗೆ ಆನ್ ದ ವೇ ಅಲ್ವಾ, ಹಾಗೆ ಹೋಗೋದು, ಊರಿಗೆ ಹೋದಾಗೆಲ್ಲ ಹಾಗೆ ತೊಗೊಂಡು ಬರೋದು. ತುಂಬ ಚೆನ್ನಾಗಿ ಈ ಸತಿ ಮಾವಿನ ಹಣ್ಣು ಚೆನ್ನಾಗಿ ತಿಂದಿದ್ದೀವಿ ಅಂತಲೇ ಹೇಳ್ತೀನಿ. ಇವಾಗ ಅಲ್ಲಿಂದ ಹೊರಡೋ ವರ್ಷದಲ್ಲಿ ಆಲ್ರೆಡಿ ಅಲ್ಲೇ 5:45 6 o'clock ಆಗಿತ್ತು. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹಸ್ಬೆಂಡು ನನಗೆ ಜ್ಯೂಸ್ ಮಾಡಿಕೊಟ್ಬಿಟ್ಟು ಸಾಕು ಅಂದರು. ಸಾಂಬಾರು ಕೂಡ ಇತ್ತು, ಬೆಳಗ್ಗೆ ಮಾಡಿದ ತರಕಾರಿ ಸಾರು, ಅನ್ನ ಎಲ್ಲ ಇತ್ತು. ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದೇ ಊಟ ಮಾಡಿ ಮಲಗಿದ್ವಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್, ಟೇಕ್ ಕೇರ್.